ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಗಣಿಗಾರಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸುಮಾರು 30ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಷರ್ಗಳು ಈಗಾಗಲೇ ಈ ಒಂದು ಭಾಗದಲ್ಲಿ ಸಕ್ರಮವಾಗಿ ಒಂದು ಗಣಿಗಾರಿಕೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಆದರೆ ಈ ಒಂದು ಸಕ್ರಮ ಗಣಿಗಾರಿಕೆ ಪ್ರದೇಶದಲ್ಲಿ ಬಹಳಷ್ಟು ಒಂದು ಅಕ್ರಮವಾಗಿ ಗಣಿಗಾರಿಕೆಯನ್ನು ಕೂಡ ಹಿಂದೆ ಮಾಡಿದಂತಹ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಕೂಡ ಈ ಒಂದು ಕ್ರಷರ್ ಮಾಲೀಕರಿಗೆ ಒಂದು ದಂಡವನ್ನು ಕೂಡ ವಿಧಿಸಿತ್ತು. ಇನ್ನು ಈ ಒಂದು ಕ್ರಷರ್ಗಳನ್ನೇ ನಂಬಿಕೊಂಡು ಬಹಳಷ್ಟು ಲಾರಿ ಚಾಲಕರು ಜೊತೆಗೆ ಕಾರ್ಮಿಕರು ನೂರಾರು ಸಂಖ್ಯೆಯಲ್ಲಿ ಈ ಒಂದು ಕ್ರಷರ್ ಉದ್ಯಮದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಆದರೆ ಈ ಒಂದು ಕ್ರಷರ್ ಮಾಲೀಕರ ವಿರುದ್ಧ ಇದೀಗ ಈ ಒಂದು ಲಾರಿ ಮಾಲೀಕರ ಒಂದು ಕ್ಷೇಮಾಭಿವೃದ್ಧಿ ಸಂಘ ಇದೀಗ ಸಿಡಿದೆದ್ದಿರ್ತಕ್ಕಂಥದ್ದು. ಈ ಒಂದು ಮಾಲೂರು ತಾಲೂಕಿನ ಮಾಸ್ತಿ ಮತ್ತು ಟೇಕಲ್ ಭಾಗದಲ್ಲಿ ಇದೀಗ ಲಾರಿ ಮಾಲೀಕರು ನಾವು ಕ್ರಷರ್ಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸರಕು ಸಾಗಣೆಯನ್ನ ಮಾಡೋದಿಲ್ಲ ಎಂಬುವಂತೆ ಇದೀಗ ಮುಷ್ಕರಕ್ಕೆ ಇದೀಗ ಕರೆ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 400ಕ್ಕೂ ಹೆಚ್ಚು ಟಿಪ್ಪರ್ ಮಾಲೀಕರು ಈ ಒಂದು ಮುಷ್ಕರಕ್ಕೆ ಇದೀಗ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖ 9 ವಿಚಾರಗಳನ್ನ ಮುಂದಿಟ್ಟು ಇದೀಗ ಅವರ ಬೇಡಿಕೆಯನ್ನ ಈಡೇರಿಸುವಂತೆ ಇದೀಗ ಕ್ರಷರ್ ಮಾಲೀಕರ ಸಂಘಕ್ಕೆ ಈ ಒಂದು ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಒತ್ತಾಯವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಕ್ರಷರ್ ಮಾಲೀಕರ ಒಂದು ಅಕ್ರಮ ಚಟುವಟಿಕೆಗೆ ನಾವು ಯಾಕೆ ಬಲಿ ಆಗಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಇದೀಗ ಲಾರಿ ಮಾಲೀಕರು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಕ್ರಷರ್ಗಳಲ್ಲಿ ಉತ್ಪನ್ನ ಆಗ್ತಾ ಇರ್ತಕ್ಕಂಥ ಕ್ರಷರ್ನ ಒಂದು ಉತ್ಪನ್ನಗಳೇನಿದೆ ಆ ಒಂದು ಬೆಲೆ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಮಾಲೂರು ತಾಲೂಕಿನಲ್ಲಿ ಪಕ್ಕದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಸುಮಾರು 150 ರೂಪಾಯಿ ಈಗ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದನ್ನು ಕೊಂಡು ರವಾನೆ ಮಾಡಿದ್ರೆ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಲಾಭ ಸಿಗೋದಿಲ್ಲ, ಜೊತೆಗೆ ಗ್ರಾಹಕರ ಮೇಲೆ ಕೂಡ ಇದು ಹೆಚ್ಚಿನ ಒಂದು ಹೊರೆ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಪ್ರಮುಖ 9 ಬೇಡಿಕೆಗಳನ್ನು ಮುಂದಿಟ್ಟು ಇದೀಗ ಲಾರಿ ಮಾಲೀಕರು ಜೊತೆಗೆ ಲಾರಿ ಚಾಲಕರು ಇದೀಗ ಪ್ರತಿಭಟನೆ ಕುಳಿತಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದ ಮೈದಾನವೊಂದರಲ್ಲಿ ಈಗಾಗಲೇ ಸುಮಾರು 100 ಸಂಖ್ಯೆಯಲ್ಲಿ ಟಿಪ್ಪರ್ ಲಾರಿಗಳನ್ನು ಈಗಾಗಲೇ ಚಾಲಕರು ಜೊತೆಗೆ ಮಾಲೀಕರು ಇದೀಗ ನಿಲ್ಲಿಸಿರ್ತಕ್ಕಂಥದ್ದು. ಅವರ ಪ್ರಮುಖ ಬೇಡಿಕೆಗಳು ಏನು ಅಂತ ಹೇಳಿದ್ರೆ ಕ್ರಷರ್ ಮಾಲೀಕರ ಒಂದು ಆರ್ಥಿಕ ಲಾಭಕ್ಕೆ ನಮ್ಮನ್ನ ಇಲ್ಲಿ ಬಲಿಪಶುಗಳನ್ನಾಗಿ ಮಾಡಲಾಗ್ತಾ ಇದೆ ಅಂತಕ್ಕಂಥ ಒಂದು ಆರೋಪಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಒಂದು ಲಾರಿ ಮಾಲೀಕರ ಒಂದು ಸಂಘದಿಂದ ಇದೀಗ ಒಂದು ಮನವಿ ಪತ್ರವನ್ನು ಕೂಡ ಸಿದ್ಧ ಮಾಡಿರ್ತಕ್ಕಂಥದ್ದು. ಕ್ರಷರ್ ಮಾಲೀಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟೇಶ್ ಗೌಡ ಅವರಿಗೆ ಈ ಒಂದು ಮನವಿಯನ್ನು ಕೊಡಲಿಕ್ಕೆ ಅವರು ಈಗ ಮುಂದಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖ ಬೇಡಿಕೆಗಳಲ್ಲಿ ಕೆಲವೊಂದು ವಿಚಾರಗಳನ್ನ ಇಲ್ಲಿ ನಾವು ಗಮನಿಸಬಹುದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಟಿಪ್ಪರ್ನ ಒಂದು ಮಾಲೀಕರು ಹೇಳ್ತಾ ಇರೋ ಒಂದು ಪ್ರಕಾರವಾಗಿ ಕ್ರಷರ್ ನಲ್ಲಿ ಉತ್ಪನ್ನ ಆಗ್ತಾ ಇರತಕ್ಕಂಥ ಜಲ್ಲಿ ಆಗಿರ್ಬೋದು, ಎಂ ಸ್ಯಾಂಡ್ ಆಗಿರ್ಬೋದು, ಅದರ ಒಂದು ಬೆಲೆ ಏನಿದೆ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1 ಟನ್ಗೆ 520 ರೂಪಾಯಿ ಇದೆ. ಆದ್ರೆ ಇದೇ ಪಕ್ಕದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬೆಲೆಯನ್ನ ಹೋಲಿಕೆ ಮಾಡಿದ್ರೆ ಇಲ್ಲಿ ಒಂದು ಜಲ್ಲಿ ಆಗಿರ್ಬೋದು ಜೊತೆಗೆ ಎಂ ಸ್ಯಾಂಡ್ ನ ಒಂದು ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1 ಟನ್ ಎಂ ಸ್ಯಾಂಡ್ ನ ಒಂದು ಬೆಲೆ ಏನಿದೆ ಸುಮಾರು 520 ರೂಪಾಯಿ ಇರತಕ್ಕಂಥದ್ದು. ಆದ್ರೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕ್ರಷರ್ಗಳಲ್ಲಿ ಸುಮಾರು 675 ರೂಪಾಯಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪಕ್ಕದ ಜಿಲ್ಲೆಗೆ ಒಂದು ಹೋಲಿಕೆ ಮಾಡಿದ್ರೆ ಸುಮಾರು 150 ರೂಪಾಯಿ ಇಲ್ಲಿಗ ಬೆಲೆ ಇಲ್ಲಿ ಏರಿಕೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಹಿಂದೆ ಲಾರಿ ಚಾಲಕರಿಗೆ ಕೊಡ್ತಾ ಇರತಕ್ಕಂಥ ಒಂದು ಕೂಲಿ ಹಣ ಏನಿದೆ ಅದು ಬಹಳ ಒಂದು ಕಡಿಮೆ ಒಂದು ಮಟ್ಟದಲ್ಲಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅದರ ಒಂದು ಬೆಲೆ ಕೂಡ ಹೆಚ್ಚು ಮಾಡಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಇಲ್ಲಿ ಒಂದು ಟನ್ಗೆ 675 ರೂಪಾಯಿ ಕೊಟ್ಟರೆ ಖಂಡಿತ ಗ್ರಾಹಕರಿಗೆ ನಾವು ಕೊಡಬೇಕು ಅಂತ ಹೇಳಿದ್ರೆ ಅದು 850 ರೂಪಾಯಿಂದ 900 ರೂಪಾಯಿ ಒಂದು ಬೆಲೆ ದಾಟುತ್ತೆ. ಹಾಗಾಗಿ ಅದು ಗ್ರಾಹಕರ ಮೇಲೆ ಕೂಡ ಒಂದು ಹೊರೆಯಾದಂತಾಗುತ್ತೆ. ಇದನ್ನ ಸಂಬಂಧಪಟ್ಟಂತೆ ನಾವು ಕ್ರಷರ್ ಮಾಲೀಕರಿಗೆ ಎಷ್ಟು ಬಾರಿ ಮನವಿ ಕೊಟ್ಟರು ಕೂಡ ನಮ್ಮ ಒಂದು ಮನವಿಗೆ ಅವರು ಕಿವಿ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಇದೀಗ ಲಾರಿ ಮಾಲೀಕರ ಸಂಘದ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ನಾವು ಕ್ರಷರ್ಗಳಲ್ಲಿ ತುಂಬಿಕೊಂಡು ಬರ್ತಕ್ಕಂಥ ಒಂದು ಕ್ರಷರ್ನ ಉತ್ಪನ್ನಗಳೇನಿದೆ ಆ ಉತ್ಪನ್ನಗಳಿಗೆ ಇಲ್ಲಿ ಒಂದು ರಾಯಲ್ಟಿ ಜೊತೆಗೆ GST ಬಿಲ್ ಅನ್ನ ಕೊಡದೆ ನಮಗೆ ಒಂದು ವಂಚನೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕ್ರಷರ್ಗಳಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳನ್ನ ಕ್ರಮವಾಗಿ ಕ್ರಷರ್ ಮಾಲೀಕರು ಇದೀಗ ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಆರೋಪ ಕೂಡ ಇದೀಗ ಗಂಭೀರ ಸ್ವರೂಪದಲ್ಲಿ ಕೇಳಿ ಬಂದಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಟಿಪ್ಪರು ಸರಕು ಸಾಗಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟಂತೆ ಒಂದು ರಾಯಲ್ಟಿ ಬಿಲ್ ಜೊತೆಗೆ ಒಂದು GST ಬಿಲ್ ಅನ್ನ ಖಂಡಿತವಾಗ್ಲೂ ಲಾರಿ ಮಾಲೀಕರಿಗೆ ಜೊತೆಗೆ ಲಾರಿ ಚಾಲಕರಿಗೆ ಕೊಡಬೇಕಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅದು ಒಂದು ಅಕ್ರಮವಾಗಿ ಒಂದು ರವಾನೆ ಮಾಡ್ತಾ ಇರ್ತಕ್ಕಂಥ ವಸ್ತು ಅಂತಾನೆ ಒಂದು ಪರಿಗಣಿಸಲಾಗುತ್ತೆ. ಹಾಗಾಗಿನೇ ಈ ಒಂದು ನಿಟ್ಟಿನಲ್ಲಿ ಕೂಡ ಕ್ರಷರ್ ಮಾಲೀಕರು ಲಾರಿ ಚಾಲಕರು ಜೊತೆಗೆ ಲಾರಿ ಮಾಲೀಕರನ್ನ ಈ ರೀತಿಯಲ್ಲಿ ಕೂಡ ಒಂದು ವಂಚನೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಇದೀಗ ಲಾರಿ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇನ್ನು ಈ ಒಂದು ಲಾರಿಗಳಲ್ಲಿ ಈಗಾಗಲೇ ತುಂಬತಕ್ಕಂಥ ವಸ್ತುಗಳ ಮೇಲೆ ಬಹಳಷ್ಟು ಒಂದು ಗಂಭೀರ ಸ್ವರೂಪದ ಆರೋಪ ಏನು ಅಂತ ಹೇಳಿದ್ರೆ ಹೆಚ್ಚಾಗಿ ಅಂದ್ರೆ ಅಧಿಕ ಒಂದು ಭಾರಮಿತಿಯನ್ನ ಈ ಒಂದು ಟಿಪ್ಪರ್ಗಳ ಮೇಲೆ ಹಾಕಲಾಗಿರುತ್ತೆ. ಈ ನಿಟ್ಟಿನಲ್ಲಿ ನಮಗೆ ಸಂಬಂಧಪಟ್ಟಂತೆ ಗಣು ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಖಂಡಿತ ಒಂದು ಟಿಪ್ಪರ್ಗಳನ್ನು ತೆಗೆದು ಪರಿಶೀಲನೆ ಮಾಡಿದ್ರೆ ನಾವೇ ಒಂದು ದಂಡವನ್ನ ಇಲ್ಲಿ ಕಟ್ಟಬೇಕಾಗಿರುತ್ತೆ. ಇದಕ್ಕೂ ಕೂಡ ನಮ್ಮನ್ನೇ ಒಂದು ಬಲಿಪಶುಗಳನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಬಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೆಲವೊಮ್ಮೆ ಅಮಾನುಷವಾಗಿ ವರ್ತನೆಯನ್ನು ಮಾಡ್ತಾರೆ. ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ಕ್ರಷರ್ ಮಾಲೀಕರೇ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಇದೀಗ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಇದೀಗ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇದೀಗ ಒಂದು ಮುಷ್ಕರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸದೆ ಹೋದ್ರೆ ಖಂಡಿತ ನಾವು ಮಟ್ಟದಲ್ಲಿ ನಾವು ಒಂದು ಮುಷ್ಕರವನ್ನು ಆರಂಭ ಮಾಡಿದ್ದೇವೆ. ಮುಂದೆ ಜಿಲ್ಲಾ
ಮಟ್ಟದಲ್ಲೂ ಕೂಡ ಈ ಒಂದು ಮುಷ್ಕರವನ್ನ ಮುನ್ನಡೆಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೀಗ ಒಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರ ಜೊತೆಗೆ ಸದಸ್ಯರು ಹೇಳ್ತಾ ಇರತಕ್ಕಂಥದ್ದು. ಪಕ್ಕದಲ್ಲೇ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಂದು 520 ರೂಪಾಯಿಗೆ ಎಮ್ಸ್ಯಾಂಡು ಜಲ್ಲಿ ಕೊಡ್ತಾ ಇದ್ದಾರೆ ಸರ್, ವಿತ್ GST ವಿತ್ ರಾಯಲ್ಟಿ ಕೊಡ್ತಾ ಇದ್ದಾರೆ ಸರ್. ಇಲ್ಲಿ ನಮ್ಮಲ್ಲಿ 675 ರೂಪಾಯಿ ಎಮ್ಸ್ಯಾಂಡು, ಅಲ್ಲಿಗೆ ನೀವು ಕಂಪೇರ್ ಮಾಡಿದ್ರೆ ನಿಮಗೆ 150 ರೂಪಾಯಿ ಜಾಸ್ತಿ ಆಗಿದೆ. 150 ರೂಪಾಯಿ ಜಾಸ್ತಿ ತೊಗೊಂಡು GSTನೂ ಇಲ್ಲ, ರಾಯಲ್ಟಿನೂ ಇಲ್ಲ. ಮತ್ತು ಕ್ರಷರ್ಗಳಿಗೆ ಹೋದಾಗ ನಿಮ್ಗೆ ಇಷ್ಟ ಇದ್ದರೆ ತೊಗೊಂಡೋಗ್ರಿ, ಇಲ್ಲ ಬಿಡ್ರಿ ಅಂತವ್ರಿ. ನಮಗೆ ವಿಧಿ ಇಲ್ಲ, ಲಾರಿಗಳು ಸಾಲ ಸೋಲ ಮಾಡಿ ಲಾರಿಗಳು ಹಾಕ್ಕೊಂಡಿದ್ವಿ. ಇಲ್ಲಿ ಪಕ್ಕದಲ್ಲಿರೋ ಜಿಲ್ಲೆಯಲ್ಲೇ ಕರ್ನಾಟಕದಲ್ಲಿ ಅಲ್ಲೇನು ನ್ಯಾಯ ಇಲ್ಲೇನು ನ್ಯಾಯ? ಅಲ್ಲಿಲ್ಲದೆ ಇರೋ ಮೈನ್ಸ್ ಇಲ್ಲೇನಿದೆ? ಅಲ್ಲಿಗೆ ಅಲ್ಲಿ ಈಗ ಇಲ್ಲೇ ಪಕ್ಕದಲ್ಲೇ ಇಷ್ಟು ವ್ಯತ್ಯಾಸ ಇದ್ದರೆ ಏನು ನ್ಯಾಯ ಕರ್ನಾಟಕದಲ್ಲಿದು? ಅಲ್ಲಿ ಏನು ಸರ್ಕಾರಕ್ಕೆ ಏನಾದರೂ ಇವರು ಇದು ಕೊಡ್ತಾ ಇದ್ದಾರಾ? ಸರ್ಕಾರಕ್ಕೆ ವಸೂಲಿ ಮಾಡಿ ಏನಾದರೂ ಕೊಡಬೇಕಾದ್ರು ಸ್ಪೆಷಲ್ಲಾಗಿ? ಏನೂ ಇಲ್ವಲ್ಲ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸಿಗೋದೇನು ಇಲ್ಲಿ ಸಿಗ್ದಿದ್ದೇನು? ಯಾವ ನ್ಯಾಯ ಸರ್ ಇದು? ಬಂದಾಗೆಲ್ಲ ಇವರು 150 ರೂಪಾಯಿ ರೇಟ್ ರೈಸ್ ಮಾಡಿದ್ದಾರೆ ಈಗ ಒಂದು ಟನ್ ಮೇಲೆ. ಗೊತ್ತಿಲ್ಲ ಇವ್ರು ಯಾರು ಕೊಡ್ತಾ ಇದ್ದಾರೋ, ಯಾರು ತೊಗೊಳ್ತಾ ಇದ್ದಾರೋ, ದುಡ್ಡನ್ನ ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ. ನಾವು ಇಷ್ಟು 150 ರೂಪಾಯಿ ಜಾಸ್ತಿ ಕೊಟ್ಟರು ವಿತೌಟ್ ರಾಯಲ್ಟಿಯಲ್ಲಿ ನಾವು ಹೋಗಬೇಕು. ಮೈನ್ಸ್ ಅವ್ರು ಬಂದು ಗಾಡಿಗೆ ಹಾಕಿದ್ರೆ ನಮ್ಮ ಕತೆ 1 ಲಕ್ಷದಿಂದ 1,30,000 ಪೆನಾಲ್ಟಿ ನಮಗೆ ಬರೀತಾರೆ. ಆಗಲೇ ಅಧ್ಯಕ್ಷರು ಹೇಳ್ದಂಗೆ ಯಾವುದೇ ಕ್ರಷರ್ ಹತ್ರ ಅವ್ರು ಹೋಗಲ್ಲ. ಏನು ಮಾಡಬೇಕು? ಅಲ್ಲಿಂದೇನೆ ಇಲ್ಲಿ ಸರ್ ನಮ್ಮ ಮಾಲೂರಲ್ಲೇ ಸಮಸ್ಯೆ ಆಗ್ತಾ ಇರೋದು ಸರ್. ಇದು ಈ ಮಾಲೂರಲ್ಲಿ ಯಾಕೆ ಆಗ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ಮಾಲೂರಲ್ಲಿ ಇಷ್ಟೊಂದು ಸಮಸ್ಯೆ ಕ್ರಷರ್ಗಳ ವಿಚಾರ ಬಂದಿದೆ ಅಂತ ಹೇಳಿದ್ರೆ ಇಷ್ಟೊಂದು ಸಮಸ್ಯೆ ಬೇರೆ ಎಲ್ಲೂ ಇಲ್ಲ. ನೀವು ಬಟ್ ಅಲ್ಲಿರೋ ನ್ಯಾಯ ಇಲ್ಲಿ ಯಾಕಿಲ್ಲ ಸರ್? ನಾವು ಬರ್ತಾ ಇರ್ತೀವಿ, ರಾಯಲ್ಟಿ ಕೆಲವೊಂದು ಸರಿ ಪಾಸಿಂಗ್ ಟನ್ನೇಜ್ ಕೊಟ್ಟಿರ್ತಾರೆ. ಆ ಪಾಸಿಂಗ್ ಟನ್ನೇಜ್ ಕೊಟ್ಟಿದ್ರು ಗಾಡಿಗಳನ್ನ ತೊಗೊಂಡೋಗಿ ಸ್ಟೇಷನಲ್ಲಿ ಹಾಕಿ ಅದಕ್ಕೆ ಎಕ್ಸ್ಟ್ರಾ ಪೆನಾಲ್ಟಿ ಕಟ್ಟಿಸ್ತಾರೆ. ಗಾಡಿ ಬೀಗ ಇಲ್ಲ, ಡ್ರೈವರ್ ನಿಲ್ಲಿಸ್ಬಿಟ್ಟು ಎಲ್ಲ ಊಟಕ್ಕೆ ಹೋಗಿದ್ರು ಆ ಗಾಡಿನ ಬೀಗ ಅವರೇ ಕಿತ್ತಾಕಿ ಗಾಡಿನ ಎಲೆಕ್ಟ್ರಿಷಿಯನ್ ತರಿಸಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎತ್ಕೊಂಡು ಸ್ಟೇಷನಲ್ಲಿ ಹಾಕ್ತಾರೆ. ಇದು ಯಾವ ರೀತಿ ನ್ಯಾಯ? ರೋಡಲ್ಲಿ ನಿಲ್ಲಿಸಿರೋ ಗಾಡಿನ ತೊಗೊಂಡೋಗಿ ಸ್ಟೇಷನ್ಗೆ ಹಾಕೋದಕ್ಕೆ ಯಾರು ಕೊಟ್ಟಿದ್ದಾರೆ ಇವ್ರಿಗೆ? ಕೇಳಿದ್ರೆ ರೌಡಿಸಮ್ ಮಾಡ್ತಾರೆ. ಏಯ್ ನಡ್ರಿ, ಆಚೆ ಹೋಗ್ರಿ, ಈಚೆ ಹೋಗ್ರಿ, ಇವೆಲ್ಲ ಯಾರು ಮಾತಾಡೋಕೆ ಹೇಳಿದ್ದಾರೆ ಇವ್ರಿಗೆ? ಇವರು ಗೌರ್ಮೆಂಟ್ ಅಫಿಷಿಯಲ್ಲು. ಇವ್ರು ಯಾವ ರೀತಿ ಕೆಲಸ ಮಾಡಬೇಕು? ನಾವು ಕಟ್ತಾ ಇರೋ ಟ್ಯಾಕ್ಸಲ್ಲಿ ಇವರು ಸಂಬಳ ತೊಗೊಳೋದು ಹೆಂಗೆ ನಮಗೋಸ್ಕರ, ಸಾರ್ವಜನಿಕರಿಗೋಸ್ಕರ ಅವರು ಕೆಲಸ ಮಾಡಬೇಕಾಗಿರೋದು. ಕ್ರಷರ್ಗಳವ್ರ ವಿರುದ್ಧ ಅವ್ರ ಸಪೋರ್ಟ್ ಮಾಡೋದಲ್ಲ ಇವರು. ಆ ರೀತಿ ಇದೆಲ್ಲ ತೊಂದರೆ ಆಗ್ತಾಯಿದೆ. ಇದನ್ನೆಲ್ಲ ಅವ್ರು ಏನು ಹೇಳಿದ್ರು ಸ್ಪಂದಿಸಲ್ಲ ಅವರು. ನಮ್ದು ಇಷ್ಟೇ ಇದೆ, ನಮ್ದು ಇದೇ ರೇಟು, ನಿಮ್ಗೆ ಇಷ್ಟ ಇದ್ರೆ ತೊಗೊಳ್ಳಿ, ಇಲ್ಲ ಕಷ್ಟ ಇದ್ರೆ ಬಿಡಿಯಪ್ಪ, ಇದೇ ಹೇಳ್ತಾರೆ ಅವರು. ಮಾಲೂರು ತಾಲೂಕು ಟೇಕಲ್ ಹೋಬಳಿಲಿ ಏನು ಜಲ್ಲಿ ಕ್ರಷರ್ಸ್ ಇದ್ದಾವೆ ಅದು ಅವೈಜ್ಞಾನಿಕವಾಗಿ ರೇಟ್ಗಳನ್ನ ಹಚ್ಚಿದ್ದಾರೆ. ಇವತ್ತು ಕ್ರಷರಲ್ಲಿ 1 ಟನ್ನು ಉತ್ಪನ್ನಕ್ಕೆ ಸರಿಸುಮಾರು 150ರಿಂದ 200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಬೇರೆ ಯಾವುದೇ ತಾಲೂಕಲ್ಲಿ ಯಾವುದೇ ಕ್ರಷರ್ಗಳಲ್ಲಿ ಇಷ್ಟು ರೇಟ್ಗಳಿಲ್ಲ. ಅದರಲ್ಲಿ ಮಾಲೂರು ತಾಲೂಕು ಟೇಕಲ್ ಹೋಬಳಿಲಿ ಮಾತ್ರ ಮತ್ತು ಮಾಸ್ತಿ ಹೋಬಳಿಲಿ ಮಾತ್ರ ಹಚ್ಚಿದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಅದು ಸುಮಾರು ನಮ್ಮದು 9 ಪಾಯಿಂಟ್ ಇದ್ದಾವೆ. ಆ 9 ಪಾಯಿಂಟನ್ನು ಇಟ್ಕೊಂಡು ನಾವು ಇವತ್ತು ಮಾಲೂರು ತಾಲೂಕು ಮತ್ತು ಹೊಸಕೋಟೆಯಿಂದ ಬರೋಂಥ ಎಲ್ಲ ಲಾರಿಗಳವರು ಸೇರಿ ಸರಿಸುಮಾರು 300 ಲಾರಿಗಳನ್ನ ಇಲ್ಲಿ ನಿಲ್ಲಿಸ್ಕೊಂಡು ನಾವು ಧರಣಿ ಮಾಡ್ತಾಯಿದ್ವಿ ಜಲ್ಲಿ ಕ್ರಷರ್ ಮಾಲೀಕರ ವಿರುದ್ಧವಾಗಿ. ಮೊದಲನೇದಾಗಿ ನಾವು ಕ್ರಷರ್ ಮಾಲೀಕರಿಗೆ ಹೇಳೋದು, ಅವೈಜ್ಞಾನಿಕವಾಗಿ ಏನು ಈ ಬೆಲೆಗಳನ್ನ ಹಚ್ಚಿದ್ದೀರಾ, ಸರಿಸುಮಾರು 1 ಟನ್ 100ರಿಂದ 200 ರೂಪಾಯಿ ಏನು ಹಚ್ಚಿದ್ದೀರಾ, ಅದರ ನೇರ ಹೊಣೆ ಲಾರಿ ಓನರ್ಗಳ ಮೇಲೆ ಮತ್ತು ಮಾಲೂರು ತಾಲೂಕಿನ ಜನತೆ ಮೇಲೆ ಬೀಳ್ತಾ ಇದೆ. ಇದೇ ಲಾರಿ ಓನರ್, ಈ ಕ್ರಷರ್ ಓನರ್ಗಳು ಏನು ಮಾಡ್ತಾರೆ, ಬೆಂಗಳೂರಿಗೆ ಎತ್ಕೊಂಡೋಗಿ MNC ಕಂಪ್ನಿಗಳಿಗಾಗಿರ್ಬೋದು, ಅಪಾರ್ಟ್ಮೆಂಟ್ಗಳಿಗಾಗಿರ್ಬೋದು, RMCಗಳಿಗಾಗಿರ್ಬೋದು, ಅಲ್ಲಿ 800 ರೂಪಾಯಿ ರೇಟ್ ಕೊಡ್ತಾರೆ. ಈಗ ನಾವು ಇಲ್ಲಿ ಟೇಕಲಲ್ಲಿ ಅದೇ ಮೀಟ್ರನ್ನು ತೊಗೊಂಡು ಮಾಲೂರಿಗೆ ಸಪ್ಲೈ ಮಾಡಬೇಕಾದ್ರೆ ನಮ್ಮ ಮಾಲೂರು ಜನತೆಗೆ 900 ರೂಪಾಯಿ ಬೀಳ್ತಾ ಇದೆ. ನಾವು 900 ರೂಪಾಯಿ ರೇಟು ಮಾಲೂರು ತಾಲೂಕು ಜನತೆಗೆ ಕೊಡಬೇಕು. ಅದನ್ನೇ ಇವ್ರು ಕ್ರಷರ್ಗಳು ಎತ್ಕೊಂಡಾಗ 800 ರೂಪಾಯಿಗೆ ಬೇರೆಯವ್ರಿಗೆ ಕೊಡ್ತಾರೆ. 6 ತಿಂಗಳು ತನಕ ಸಾಲ ಹೊಡಿತಾರೆ ಇವರು. ನಾವು ಇಲ್ಲಿ ಲಾರಿ ಮಾಲೀಕರು ಇವ್ರಿಗೆ ದುಡ್ಡು ತಂದು ಕ್ಯಾಶ್ ಕೊಟ್ಟು ಇಲ್ಲ ಅಕೌಂಟಿಗೆ ಕೊಟ್ಟು ಡೈರೆಕ್ಟಾಗಿ ದುಡ್ಡು ತೊಗೊಂಡೋದ್ರೂ ಮಾಲೂರು ತಾಲೂಕಿನ ಜನಕ್ಕೆ ನಾವು 900 ರೂಪಾಯಿಗೆ ಸಪ್ಲೈ ಮಾಡೋಂಥ ಪರಿಸ್ಥಿತಿ ಇವತ್ತು ಉಂಟಾಗಿದೆ. ಅದನ್ನು ನಾವು ಲಾರಿ ಮಾಲೀಕರು ಹೋಗಿ ಅವ್ರ ಹತ್ರ ಕೇಳಿದ್ರೆ ಅದಕ್ಕೆ ಸ್ಪಂದನೆ ನೀಡ್ತಲ್ಲ, ಅದ್ರ ವಿರುದ್ಧವಾಗಿ ಧರಣಿ ಮಾಡ್ತಾಯಿದ್ವಿ. ಈ ಕ್ರಷರ್ ಮಾಲೀಕರು ಏನು ಮಾಡ್ತಾ ಇದ್ದಾರೆ, ಲಾರಿಗೆ ಬಾಡಿಗೆಗಳು ಹೆಂಗೆ ಕೊಡ್ತಾರೆ, ಆ ಬಾಡಿಗೆಗಳಲ್ಲಿ ತೀರಾ ಕಡಿಮೆ ಕೊಡ್ತಾ ಇದ್ದಾರೆ. ನಮಗೆ 60 ರೂಪಾಯಿ ಡೀಸೆಲ್ ಇದ್ದಾಗ ಏನಿತ್ತು ಬಾಡಿಗೆ, ಇವತ್ತಿನಿಗೂ ಅದೇ ರೇಟು ಬಾಡಿಗೆ ಇದೆ. ಈಗ ಮೊನ್ನೆ ರೀಸೆಂಟಾಗಿ ಇದು ಯುದ್ಧ ಆಗಿ ಡೀಸೆಲ್ ರೇಟ್ಗಳು 8ರಿಂದ 10 ರೂಪಾಯಿ ಜಾಸ್ತಿ ಆಗಿದೆ. ಇವತ್ತಿಗೂ 1 ನಯಾ ಪೈಸೆ ಬಾಡಿಗೆಗಳನ್ನ ರೈಸ್ ಮಾಡಿಲ್ಲ. ಅದರಿಂದ ಭಾಳ ತೊಂದರೆ ಆಗ್ತಾಯಿದೆ. ಟೈರ್ ರೇಟ್ ಜಾಸ್ತಿ ಆಗಿದೆ, ಆಯಿಲ್ ರೇಟ್ ಜಾಸ್ತಿ ಆಗಿದೆ, ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗಿದೆ. ನಮ್ಗೆ 28% GST ಇದ್ದಾಗ ಲಾರಿ 51 ಲಕ್ಷಕ್ಕೆ ನಮ್ಗೆ ಬರ್ತಾಯಿತ್ತು. ಇವತ್ತು ಲಾರಿಗಳು ಸೆಂಟ್ರಲ್ ಗೌರ್ಮೆಂಟಿಂದ GST 18% ಮಾಡಿದ್ದಾರೆ. 18% ಇದ್ರೂ ಇವತ್ತು 50ರಿಂದ 52 ಲಕ್ಷ ಲಾರಿ ಆಗ್ತಾಯಿದೆ ನಮಗೆ. ಅಷ್ಟು ಲಾರಿ ತಂದು ನಾವು ಸ್ಥಳೀಕರಿದ್ದೀವಿ. ಈ ಸ್ಥಳೀಕರು ಇಲ್ಲಿ ಏನೋ ಸಾಲ ಸೋಲ ಮಾಡಿ ಲಾರಿಗಳು ತೊಗೊಂಡು ನಮ್ಮದು ನೈಸರ್ಗಿಕ ಸಂಪತ್ತು ನಾವು ಇಲ್ಲಿ ಲೋಕಲಲ್ಲಿ ಇದ್ದೀವಿ ಅಂತ ಜೀವನ ಮಾಡೋಣ ಅಂತ ಲಾರಿಗಳು ತೊಗೊಂಡಿದ್ದೀವಿ. ಆದರೆ ಈ ಕ್ರಷರ್ ಮಾಲೀಕರು ಇವ್ರ ದಬ್ಬಾಳಿಕೆ ನೋಡಿದ್ರೆ ನಾವಿಲ್ಲಿ ಬದುಕೋಂಗೇ ಇಲ್ಲ. ಇವ್ರ ಹತ್ರ ಆ ಥರ ಆಗಿಬಿಟ್ಟಿದೆ. ಬಾಡಿಗೆಗಳನ್ನು ರೈಸ್ ಮಾಡ್ತಾಯಿಲ್ಲ, ಕೇಳಿದ್ರೆ ಅದಕ್ಕೆ ಯಾರೂ ಸ್ಪಂದನೆ ನೀಡ್ತಾ ಇಲ್ಲ. ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಏನಿದ್ದಾರೆ, ನಮ್ಮ ಲಾರಿಗಳನ್ನ ಬಂದು ರಸ್ತೆಯಲ್ಲಿ ಅಡ್ಡಗಟ್ಟು ನಿಲ್ಲಿಸ್ತಾರೆ. ರಾಯಲ್ಟಿ ಬಿಲ್ ಇಲ್ಲ ಅಂತ ಕೇಳ್ತಾರೆ. ಕ್ರಷರಲ್ಲಿ ನಮ್ಗೆ ಬಿಲ್ ಕೊಟ್ಟಿರಲ್ಲ, ನಾವು ಮೆಟೀರಿಯಲ್ ತೊಗೊಬಂದ್ಬಿಟ್ಟಿರ್ತೀವಿ ಈ ಕಡೆಗೆ. ಇಲ್ಲಿ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಆಫೀಸರ್ ಏನು ಮಾಡ್ತಾರೆ, ನೇರವಾಗಿ ಲಾರಿಗಳವರೆಗೇ ಪೆನಾಲ್ಟಿ ಹಾಕ್ತಾರೆ.
ನಿನ್ನ ಹತ್ರ ಬಿಲ್ ಇಲ್ಲ, ರಾಯಲ್ಟಿ ಬಿಲ್ ಇಲ್ಲ, ಸೊ ನಿನಗೆ ಇಷ್ಟು ಪೆನಾಲ್ಟಿ ಅಂತ ನಮ್ಮನ್ನ ಎತ್ಕೊಂಡು ಗಾಡಿ ಸ್ಟೇಷನ್ಗೆ ಹಾಕೋದು, ಡ್ರೈವರ್ಗಳಿಗೆ ದೌರ್ಜನ್ಯ ಮಾಡೋದು, ಅವ್ರನ್ನ ಹೊಡೆಯೋದು, ಕೀಗಳು ಕಿತ್ಕೊಳ್ಳೋದು, ಫೋನ್ ಕಿತ್ಕೊಳ್ಳೋದು, ಇಷ್ಟೆಲ್ಲ ಮಾಡಿ ಎತ್ಕೊಂಡು ಸ್ಟೇಷನ್ಗೆ ಹಾಕಿ ನಂತರ ನಾವು ಆಫೀಸ್ಗೆ ಹೋದರೆ ನಮ್ಮ ಮೇಲೆ ಪೆನಾಲ್ಟಿ ಫಿಕ್ಸ್ ಮಾಡ್ತಾರೆ. ಸರಿ, ನಾವು ಏನೋ ಕಳ್ತನ ಮೇಲೆ ಎತ್ಕೊಬಂದ್ಬಿಟ್ಟಿದ್ದೀವಿ, ಬಿಲ್ ಇಲ್ದಿರ ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ. ಆದರೆ ಪ್ರತಿಯೊಂದು ಲಾರಿಗೂ ಸರ್ಕಾರದ ಕಡೆಯಿಂದ GPS ನೆಟ್ವರ್ಕ್ ಹಾಕಿದ್ದಾರೆ. ಆ GPS ಮುಖಾಂತರ ಯಾವ ಕ್ರೆಷರಲ್ಲಿ ಲೋಡ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ಗೊತ್ತಾಗೋಂಥ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಲಾರಿ ಓನರ್ಗಳ ಮೇಲೆ ಮಾತ್ರ ಇದನ್ನು ಪೆನಾಲ್ಟಿನ ಹಾಕ್ತಾ ಇದ್ದಾರೆ. ಯಾಕೆ, ಎಲ್ಲಿ ಲೋಡ್ ಆಗಿದೆ ಅಂತ ನಿಮ್ಗೆ GPS ಅಲ್ಲಿ ಗೊತ್ತಾಗ್ತಾ ಇದೆಯಲ್ಲ, 6 ಮಂತ್ಸ್ ಟ್ರ್ಯಾಕ್ ಇರುತ್ತಲ್ಲ ನಿಮ್ಮ ಹತ್ರ, ಅವಾಗ ಕ್ರೆಷರ್ವರೆಗೂ ಹಾಕ್ರಿ, ಕ್ರೆಷರ್ ಬೀಗ ಹಾಕ್ರಿ. ಕ್ರೆಷರ್ಗೆ ಯಾಕೆ ಪೆನಾಲ್ಟಿ ಹಾಕಲ್ಲ, ಲಾರಿಗಳವ್ರಿಗೆ ಮಾತ್ರ ಯಾಕೆ ಹಾಕ್ತೀರಾ? ಯಾಕೆ ಈ ಧೋರಣೆ ಮಾಡ್ತಾ ಇದ್ದೀರಾ? ಅಧಿಕಾರಿಗಳಲ್ಲಿಗೆ ಕ್ರೆಷರ್ಗಳವ್ರು ಕೈಗೊಂಬೇಗ್ಲಾ? ಬರೀ ಲಾರಿಗಳವ್ರು ಮಾತ್ರ ನಿಮ್ಗೆ ಸಿಗ್ತಾ ಇರೋದು. ಒಂದು ಕ್ರೆಷರ್ಗೆ ಇದುವರೆಗೂ ಇತಿಹಾಸ ತಿಳ್ಕೊಳ್ರಿ, ಒಂದು ಕ್ರೆಷರ್ಗೂ ಇದುವರೆಗೂ ಪೆನಾಲ್ಟಿ ಹಾಕಿಲ್ಲ ಇವರು. ಇದಾದಮೇಲೆ ಈ ರೇಟ್ಗಳು ಜಾಸ್ತಿ ಮಾಡಿರೋದು, ಇನ್ನು ಕ್ರೆಷರ್ಗಳವ್ರು ಕೇಳಿದ್ರೆ ನಮಗೆ ಪೆನಾಲ್ಟಿ ಬಂದುಬಿಟ್ಟಿದೆ, 10 ಕೋಟಿ ಬಂದಿದೆ, 20 ಕೋಟಿ ಬಂದಿದೆ. ಆ ಪೆನಾಲ್ಟಿ ಬಂದಿದ್ರೆ ನೀವು ಮಾಡಿರೋವಂಥದ್ದು, ನೀವು ರಾಯಲ್ಟಿ ಬಿಲ್ ತೆಗೆದಿಲ್ಲ, ನಿಮಗೆ ಬಂದಿದೆ ಪೆನಾಲ್ಟಿ, ಅದು ತಪ್ಪು ನಿಮ್ಮದು. ಲಾರಿ ಓನರ್ ಹತ್ರ ನೀವು ದುಡ್ಡು ತೊಗೊಂಡಿದ್ದೀರಲ್ಲ, ನೀವು ಕಟ್ಟ್ರಿ. ಅದನ್ನು ನೀವು ವಸೂಲಿ ಮಾಡೋಕ್ಕೆ ಇವಾಗ ಸಾರ್ವಜನಿಕರ ಮೇಲೆ ರೇಟ್ ಜಾಸ್ತಿ ಮಾಡಿ ಟಿಪ್ಪರ್ ಓನರ್ಗಳ ಹತ್ರ ವಸೂಲಿ ಮಾಡಿ ನೀವು ಕಟ್ಟುವಂಥ ಯಾವ ಧೋರಣೆ ಇದು? ಅದ್ರ ವಿರುದ್ಧಗಳನ್ನ ಏನು ರೈಡ್ಗೆ ಅಂತ ಬರ್ತಾರೆ ಆಫೀಸರ್ಗಳು, ಅದು ಮೊದಲೇ ಕ್ರೆಷರ್ಗಳವ್ರಿಗೆ ಮಾತ್ರ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅಧಿಕಾರಿಗಳು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಕ್ರೆಷರ್ ಲಾರಿಗಳು ಓನರ್ ಏನಿರ್ತಾರೆ ಅವ್ರಿಗೆ ಮಾತ್ರ ರಾಯಲ್ಟಿ ಬಿಲ್ ಜನರೇಟ್ ಮಾಡಿ ಅವ್ರ ಗಾಡಿಗಳು ಸೇಫಾಗಿ ಅವ್ರು ಕಳಿಸ್ಕೊಳ್ತಾರೆ. ಅಂಥ ಸಂದರ್ಭದಲ್ಲೂ ನಮ್ಮ ಲಾರಿ ಓನರ್ಗಳಿಗೆ ರಾಯಲ್ಟಿ ಬಿಲ್ ಕೊಡಲ್ಲ ಇವರು. ಆವಾಗ ಅವರು ಇನ್ಫಾರ್ಮೇಷನ್ ಬಂದು ಲಾರಿ ಓನರ್ಗಳನ್ನ ಇಟ್ಕೊಳ್ತಾರೆ, ನಮ್ಮನ್ನು ನೋಡ್ಕೊಳ್ತಾರೆ, ನಮ್ಮನ್ನು ಮಾತ್ರ ಮಾಡ್ತಾರೆ. ಅದೇ ಕ್ರೆಷರ್ ಓನರ್ಗಳಿಗೆ ಇದುವರೆಗೂ ಯಾವುದೇ ಪೆನಾಲ್ಟಿ ಹಾಕಿಲ್ಲ. ಏನಕ್ಕಂದರೆ ಅವ್ರು ಮೊದಲೇ ಇನ್ಫಾರ್ಮೇಷನ್ ಇರೋದ್ರಿಂದ ಅವರು ಯಾವುದೇ ಅವತ್ತು ಕ್ರೆಷರೇ ಓಡಿಸಲ್ಲ. ಅವರು ಈ ಲೋಕಾಯುಕ್ತ ಇನ್ನೊಂದು ಯಾವುದೇ ಬರಲಿ ಅಂತ ಸಂದರ್ಭದಲ್ಲೂ ಇವ್ರು ಅದನ್ನೇ ಮಾಡ್ತಾರೆ. ಕ್ರೆಷರ್ ಮೊದಲೇ ಇನ್ಫಾರ್ಮೇಷನ್ ಬಂದಿರುತ್ತೆ ಅವ್ರಿಗೆ, ಇವ್ರು ಕ್ರೆಷರ್ಗಳು ಓಡಿಸಲ್ಲ. ಆ ಟೈಮಲ್ಲಿ ಇವ್ರ ಲಾರಿಗಳನ್ನ ರಸ್ತೆಗೂ ಕಳಿಸಲ್ಲ ಇವರು. ನಾವು ಮಾತ್ರ ಬಲಿಪಶುಗಳಾಗ್ತಾ ಇದ್ದೀರಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿ ಮತ್ತು ಮಾಸ್ತಿ ಹೋಬಳಿಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕ್ರೆಷರ್ಗಳು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಇದನ್ನೇ ಒಂದು ಅವಲಂಬಿತವಾಗಿ ಬಹಳಷ್ಟು ಲಾರಿ ಚಾಲಕರು ಕೂಡ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಲಾರಿ ಚಾಲಕರನ್ನ ಇಲ್ಲಿ ಏನೋ ಗುರಿಯಾಗಿಸಿಕೊಂಡು ಬೆಲೆಯನ್ನು ಏರಿಕೆ ಮಾಡುವಂಥದ್ದು, ಜೊತೆಗೆ ಇದ್ದಕ್ಕಿದ್ದಂತೆ ಪಕ್ಕದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಈ ಒಂದು ಬೆಲೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇದೀಗ ನಮ್ಮ ಮೇಲೆ ಒಂದು ಹೊರೆ ಆಗ್ತಾ ಇದೆ ಅನ್ನುವಂಥ ಒಂದು ಕಾರಣವನ್ನು ನೀಡಿ ಇದೀಗ ಲಾರಿ ಚಾಲಕರು ಒಂದು ಮುಷ್ಕರದ ಒಂದು ಹಾದಿ ಹಿಡಿದಿರ್ತಕ್ಕಂಥದ್ದು. ಒಂದು ವೇಳೆ ಅವರು ಕೊಟ್ಟಿರ್ತಕ್ಕಂಥ 9 ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಖಂಡಿತ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟವನ್ನು ಕೂಡ ನಾವು ವಿಸ್ತರಣೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇದೀಗ ಲಾರಿ ಮಾಲೀಕರ ಸಂಘದ ಸದಸ್ಯರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.